78ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಹಿರಿಯ ಪೂಜ್ಯರಾದ ತಪೋನಿಧಿ ಶಾ. ಬ್ರ ಮಹಾಂತಲಿಂಗ ಶಿವಾಚಾರ್ಯರು ಮಹಾಸ್ವಾಮಿಗಳು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಿರಿಯ ಪೂಜ್ಯರಾದ ಅಭಿನವ ಶ್ರೀ ಡಾ. ಚನ್ನಬಸವ ಶಿವಾಚಾರ್ಯರು ಹಾಗೂ ಮಾತೋಶ್ರೀ ಗುರುದೇವಿ ಹಿರೇಮಠ ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಕ್ಕಳ ಭಾಷಣ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಭ್ರಮದಿಂದ ಶಾಲಾ ಮುಖ್ಯ ಗುರುಗಳು ಶಿಕ್ಷಕರೊಂದಿಗೆ ಆಚರಿಸಲಾಯಿತು. ಲಕ್ಷಗಟ್ಟಲೆ ಜನ ಪ್ರಾಣಾಪರಣ ಕೂಡ ಮಾಡಿಕೊಂಡ್ರು. ಎಷ್ಟೋ ಜನರಿಗೆ ಭರತ್ ಸಿಂಗ್ ಅಂತವರು ಎಷ್ಟೋ ಜನ ಇವತ್ತು ಗಲ್ಲಿಗೇರಿಸಿದ್ರು. ಇಂತಹ ದೌರ್ಜನ್ಯವನ್ನು ಸಹಿಸಿಕೊಂಡು ಕೂಡ ನಮ್ಮೆಲ್ಲ ಪ್ರಜೆಗಳು ಇವತ್ತು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯತೆ ಅಂತಕೊಂಡು ಹೇಳಿ ನಮ್ಮನ್ನು ಹಡ್ದಿರ್ತಕ್ಕಂತಹ ತಾಯಿ, ನಾವು ಹುಟ್ಟಿರ್ತಕ್ಕಂತಹ ಒಂದು ದೇಶ ಸ್ವರ್ಗಕ್ಕಿಂತಲೂ ಕೂಡ ಬಹಳ ದೊಡ್ಡದಂತಕೊಂಡು ತಿಳಿದುಕೊಂಡಿರ್ತಕ್ಕಂತಹ ಜನಾಂಗದವರು ಎಷ್ಟೇ ನಾವು ಪ್ರಾಣ ಕಷ್ಟ ಬಂದರೂ ಕೂಡ ಪ್ರಾಣಾರ್ಪಣೆ ಮಾಡಿಕೊಂಡ್ರು ಕೂಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟೆ ಹೋಗ್ಬೇಕಂತಕೊಂಡಿ ಹಠ ಹಿಡ್ಕೊಂಡು ಕುಂತಿರ್ತಕ್ಕಂಥ ಸಂದರ್ಭದೊಳಗೆ ಬ್ರಿಟಿಷರು ನಮ್ಮ ಹಠಕ್ಕೆ ಸೋತು ಅವರು 47ನೇ ಇಸ್ವಿಯೊಳಗೆ ಆಗಸ್ಟ್ 15ನೇ ತಾರೀಕಿಗೆ ನಮ್ಮ ದೇಶವನ್ನು ಬಿಟ್ಟು ಹೋದ್ರು. ನಮ್ಮ ದೇಶ ಸ್ವತಂತ್ರ ಆಯಿತು. ಇವತ್ತು ದೇಶದ ರಾಜಧಾನಿ ದಿಲ್ಲಿಯೊಳಗೆ ಕೆಂಪು ಕೋಟೆ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನ ಏರಿಸತಕ್ಕಂಥ ಸಂದರ್ಭ ಮತ್ತು ಎಲ್ಲ ರಾಜ್ಯಗಳಲ್ಲಿ ಕೂಡ ಸ್ವತಂತ್ರವನ್ನು ದೇಶಕ್ಕೆ ತಂದು ಕೊಟ್ಟಿರ್ತಕ್ಕಂಥ ನೆನಪಿಸಿಕೊಳ್ತಕ್ಕಂಥ ಒಂದು ದಿನ ಆಗಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ಇಡೀ ನಮ್ಮ ಭಾರತ ದೇಶದೊಳಗೆ ಹಳ್ಳಿಗಳಲ್ಲಿ ಎಲ್ಲ ಪಟ್ಟಣಗಳಲ್ಲಿ ತಾಲೂಕು